ಇಲ್ಲಿ ನೋಡ್ರಿ, ಇವು ಮ್ಯಾಗ ನಮ್ಮ ಬಾಲ್ಕನಿನಾಗ ಎಷ್ಟು ಪ್ಲಾಂಟ್ಸ್ ಅದಾವೆ. ಈಗ ಇದನ್ನು ಕ್ಲೀನ್ ಮಾಡಿಕೊಂಡು ಎಲ್ಲ ಪ್ಲಾಂಟಿಗೆ ನೀರದು ಹಾಕಬೇಕು. ಎಲ್ಲ ಒಣಗಿದ್ದು ಎಲೆ ಎಲ್ಲ ತಕ್ಕೋತೀನಿ. ಭಾಳ ಹೊಲಸಾಗ್ಯಾವ. SSC ಎಕ್ಸಾಮ್ದೊಂದು ಡೇಟ್ ಬಿಟ್ಟಾರಂತೇಳಿ ಗೊತ್ತಾಯ್ತು. ಸೊ ಅದೇ ಚೆಕ್ ಮಾಡ್ಕೊತ ಕುಂತಿದ್ದೆ. ಈಗ ಏನಪ್ಪ ಅಂದರೆ ಇನ್ನೊಂದು ಎಕ್ಸಾಮ್ ಬೆಂಗಳೂರಿನಾಗ ಬಂದದ ಸೆಂಟರ್. ಒಂದು ಹೆಡ್ಫೋನ್ ನೋಡಾತಿದ್ದೆ, ಓವರ್ ದ ಇಯರ್ ಹೆಡ್ಫೋನ್. ನನಗೆ ವಿಡಿಯೋ ಎಡಿಟಿಂಗ್ ಪ್ಲಸ್ ಸ್ಟಡಿಗೆ ಬೇಕಾಗಿತ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಜಸ್ಟ್ ಎದ್ದಿನಿ. ಇವತ್ತು ಸಂಡೇ. ಸೊ ಈಗ ಎದ್ದು ಫ್ರೆಶ್ ಅದು ಆಗಿ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಕ್ಲೀನ್ ಅದು ಮಾಡಿಕೊಂಡು ಇವತ್ತು ಕುಕ್ಕಿಂಗ್ ವಿಡಿಯೋ ಶೂಟ್ ಮಾಡಿದ್ರೆ ಅದನ್ನು ಮಾಡಬೇಕು. ಸೊ ಅದು ಮಾಡಿಕೊಂಡು ಮತ್ತೆ ಸ್ಟಡಿ ಕುಂದಿರ್ಬೇಕು. ಸೊ ಈಗ ಎದ್ದು ಫ್ರೆಶ್ ಅದು ಆಗಿ ಟೀ ಕುಡಿದು ಬಂದು ರೂಮೆಲ್ಲ ಕ್ಲೀನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಫ್ರೆಶ್ ಅದು ಅದೇ ಈಗ ಕರಿಲತ್ತಾರ ಟೀ ಕುಡಿಯೋಕೆ. ಸೊ ಹೋಗಿ ಟೀ ಕುಡಿದು ಬಂದು ರೂಮ್ ಕ್ಲೀನ್ ಮಾಡೋಕೆ ಚಾಲು ಮಾಡ್ತೀನಿ. ಸೊ ನಿಮಗೆ ಟೀ ಕುಡಿದು ಹೊಳ್ಳೆ ಸಿಗ್ತೀನಂತ. ಸೊ ಫ್ರೆಂಡ್ಸ್, ಈಗ ಟೀ ಅದು ಕುಡ್ಕೊಂಡ್ಬಂದೆ. ಈಗ ರೂಮೆಲ್ಲ ಕ್ಲೀನ್ ಮಾಡಬೇಕು. ರೂಮ್ನಾಗ ಎಷ್ಟೇ ಕ್ಲೀನ್ ಮಾಡಿದ್ರು ಧೂಳು ಮತ್ತು ಬಂದು ಬರ್ತದೆ ಹಂಗೆ. ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತು ಸಾಮಾನು ಮನ್ಸಿಗೆ ಬಂದಂಗೆ ಹೋಗೋದು ಮತ್ತು ಹಿಂಗೆ ಹೊಲಸಾಗಿರ್ತೈತಿ. ಇಲ್ಲಿ ನೋಡ್ರಿ, ಇವು ಮ್ಯಾಗ ನಮ್ಮ ಬಾಲ್ಕನಿನಾಗ ಎಷ್ಟು ಪ್ಲಾಂಟ್ಸ್ ಅದಾವೆ. ಈಗ ಇದನ್ನು ಕ್ಲೀನ್ ಮಾಡಿಕೊಂಡು ಎಲ್ಲ ಪ್ಲಾಂಟಿಗೆ ನೀರದು ಹಾಕಬೇಕು. ಎಲ್ಲ ಒಣಗಿದ್ದು ಎಲೆ ಎಲ್ಲ ತಕ್ಕೋತೀನಿ. ಭಾಳ ಹೊಲಸಾಗ್ಯಾವ. ಸೊ ಫ್ರೆಂಡ್ಸ್, ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ. ಈಗ ಸ್ನಾನ ಮಾಡ್ಕೊಂಬರ್ಬೇಕು. ಬಾಲ್ಕನಿನೂ ತೋರಿಸ್ತೀನಿ ಈಗ. ಸೊ ಬಾಲ್ಕನಿ ನೋಡ್ರಿ, ಕ್ಲೀನ್ ಮಾಡಿ ನೀರದು ಹಾಕಿದೆ. ಈಗ ಪ್ಲಾಂಟ್ಸಿಗೆ ಇದು ಹಾಕಿವಿ, ಬಟ್ ಇವತ್ತನ ಬಂದು ಒಂದು ದಿವಸ ಕುಂತಿಲ್ಲ. ಈಗ ಟೈಮ್ 11 ಆಗೈತಿ. ಇಷ್ಟೊತ್ತು ರೂಮ್ ಕ್ಲೀನ್ ಮಾಡೋದ್ರನ್ನಾಗೆ ಹೋಯಿತು. ಮತ್ತು ಬಾಲ್ಕನಿನೂ ಒಂದು ಕ್ಲೀನ್ ಮಾಡಿ ಎಲ್ಲ ಪ್ಲಾಂಟ್ಸಿಗೆ ನೀರು ಹಾಕಿದೆ. ಈಗ ಸ್ನಾನ ಮಾಡಿಕೊಂಡು ನಾಷ್ಟ ಅದು ಮಾಡ್ಕೋಬೇಕು. ನಾಷ್ಟ ಮಾಡಿಕೊಂಡು ಸ್ಟಡಿ ಕುಂತಿರ್ಬೇಕು. ಮತ್ತು ಸ್ವಲ್ಪ ಹೊತ್ತು ಸ್ಟಡಿ ಮಾಡಿಕೊಂಡು ಆಮೇಲೆ ಇವತ್ತು ವೀಡಿಯೋ ಶೂಟ್ನೂ ಅದ. ಒಂದು ಕುಕ್ಕಿಂಗ್ ವೀಡಿಯೋ ಶೂಟ್ ಮಾಡ್ಬೇಕು. ಅದೂ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಚಾನಲ್ನಾಗ. ಸೊ ಅಲ್ಲೊಂದು ಕುಕ್ಕಿಂಗ್ದು ವೀಡಿಯೋ ಶೂಟ್ ಮಾಡಿಕೊಂಡು ಮತ್ತು ಒಳ್ಳೆ ಸಿಗ್ತೀನಿ ನಿಮಗೆ. ಸ್ನಾನ ಅದು ಮಾಡಿಕೊಂಡು ಕೆಳಗೆ ಹೋಗಿ ನಾಷ್ಟ ಮಾಡ್ಕೊಂಡ್ಬಂದೆ. ಈಗ ಜಸ್ಟ್ ಮೇಲೆ ಬಂದು ಕುಂತೀನಿ. ಈಗ ಯೂಟ್ಯೂಬ್ನಾಗ ಕ್ಲಾಸಸ್ ನೋಡಬೇಕು ಆ್ಯಪ್ಟಿಟ್ಯೂಡ್ದು ಅಂತೇಳಿ ಲ್ಯಾಪ್ಟಾಪ್ ಸ್ಟಾರ್ಟ್ ಮಾಡೀನಿ. ಈಗ ಅದ್ರಾಗೆ ಕ್ಲಾಸ್ ನೋಡ್ತೀನಿ ಆ್ಯಪ್ಟಿಟ್ಯೂಡ್ದು. ಹಂಗೆ ಪ್ರಾಕ್ಟೀಸು ಮಾಡ್ತೀನಿ. ಪ್ರಾಬ್ಲಮ್ಯಾಟಿಕ್ ಇರುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಈಗ ಅದನ್ನು ಈಗ ಜಾಸ್ತಿ ಟೈಮ್ ಅದು. ಸೊ ಆ್ಯಪ್ಟಿಟ್ಯೂಡ್ ಕ್ಲಾಸ್ನ ಅಟೆಂಡ್ ಮಾಡಲಿ ಅಂತ ಕುಂತೀನಿ. ಈಗ ಅಟೆಂಡ್ ಆಗಿ ಆಮೇಲೆ ಸಿಗ್ತೀನಂತೆ. ಸೊ ಫ್ರೆಂಡ್ಸ್, ಮೊನ್ನೆದು ನಂಬರ್ ಸಿಸ್ಟಮ್ದು ಇಷ್ಟು ಪ್ರಾಕ್ಟೀಸ್ ಮಾಡಿದ್ದೆ. ಕ್ಲಾಸ್ ನೋಡ್ಕೊಂತ ಅರ್ಧಕ್ಕೆ ಬಿಟ್ಟಿದ್ದೆ. ಈಗ ಅದೇ ಕ್ಲಾಸ್ನ ಕಂಟಿನ್ಯೂ ಮಾಡ್ಬೇಕು. ನಾ ಯಾವ್ದು ಕ್ಲಾಸ್ ನೋಡ್ತೀನಪ್ಪ ಅಂದ್ರೆ SSC ಲ್ಯಾಬ್ ಅಂತ
ಒಂದು ಚಾನಲ್ ಅದ, ಅದ್ರಲ್ಲಿ ನಾವು 4-5 ಲೆಕ್ಚರ್ಸ್ ಅದಾರ, ಸರಿಯಾಗಿ ಹೇಳ್ಕೊಡ್ತಾರೆ. ಸೊ ಅದನ್ನೇ ಈಗ ಸೆಟ್ ಆಗಿನ 2 ಇಯರ್ಸ್ ಆತು ಅವ್ರದ್ದೇ ಕ್ಲಾಸ್ ಮಾಡತ್ತೀನಿ. ಸೊ ಫ್ರೆಂಡ್ಸ್, ಈಗ ಒಂದು ಕ್ಲಾಸ್ ಮುಗಿಸ್ಕೊಂಡು ಆ್ಯಪ್ಟಿಟ್ಯೂಡ್ದು ಅದೇ ನೋಡ್ಕೊಂಡು ಕುಂತಿದ್ದೆ. ಒಂದು 2 ಅವರ್ಸ್ ಆಯ್ತಿಲ್ಲೇ. ಈ ಕ್ಲಾಸ್ ಎಂಡ್ ಆಗೈತೆ. ಇವತ್ತಿಗೆ ಇಷ್ಟು ಕ್ಲಾಸ್ ಪ್ರಾಕ್ಟೀಸಿಂಗ್ ಆತ. ಈಗ ಎಲ್ಲ ನೋಡ್ಕೊತೀನಿ. ಸೊ ಫ್ರೆಂಡ್ಸ್, ಟೈಮ್ ಸಂಜೆ 6 ಆಗೈತೆ. ಜಸ್ಟ್ ಫ್ರೆಶ್ ಆಗಿ ಕುಂತೆ. ಈಗ ಸಿವಿಲ್ ಇಂಜಿನಿಯರಿಂಗ್ ಒಂದು ಸಬ್ಜೆಕ್ಟ್ ಚಾಲೂ ಮಾಡ್ಬೇಕಂತ ಹೇಳ್ಕೊಂತಿದ್ದೆ. ಅದು SSC ಎಕ್ಸಾಮ್ದೊಂದು ಡೇಟ್ ಬಿಟ್ಟಾರಂತ ಹೇಳಿ ಗೊತ್ತಾಯ್ತು. ಸೊ ಅದೇ ಚೆಕ್ ಮಾಡ್ಕೊತ ಕುಂತಿದ್ದೆ. ಈಗ ಏನಪ್ಪ ಅಂದರೆ ಇನ್ನೊಂದು ಎಕ್ಸಾಮ್ ಬೆಂಗಳೂರಿನಾಗ ಬಂದದ ಸೆಂಟರ್. ನೆಕ್ಸ್ಟ್ ಸ್ಯಾಟರ್ಡೆ ಅದ ಅಂತ ಹೇಳ್ಕೊಟ್ಟಾರ. ಅದು ಈಗ ಶಿಫ್ಟ್ ಯಾವಾಗದ ಏನದ ಎಲ್ಲ ಚೆಕ್ ಮಾಡ್ಕೋಬೇಕು. ಪ್ಲೇಸ್ ಏನು ಕೊಟ್ಟಿರಂಗಿಲ್ಲ. ಈಗ ಪ್ಲೇಸ್ ಡೈರೆಕ್ಟ್ ಹಾಲ್ ಟಿಕೆಟ್ನಾಗೆ ಬರುತ್ತೆ. ಈಗ ಜಸ್ಟ್ ಸಿಟಿ ಯಾವುದೈತೆ ಅಂತ ಅಷ್ಟೇ ಕೊಟ್ಟಿರ್ತಾರೆ. ಸೊ ಈಗ ಅದನ್ನು ಚೆಕ್ ಮಾಡ್ಕೊತ ಕುಂತಿದ್ದೆ. ಈ ಕೆಳಗೆ ಹೋಗಿ ಅದು ಕೂಡ ಬಂದು ಮತ್ತು ಒಳ್ಳೆ ಸಿವಿಲ್ ಇಂಜಿನಿಯರಿಂಗ್ದು ಒಂದು ಸಬ್ಜೆಕ್ಟ್ ಚಾಲೂ ಮಾಡಬೇಕು. ಒಂದು ಹೆಡ್ಫೋನ್ ನೋಡಾತಿದ್ದೆ, ಓವರ್ ದ ಇಯರ್ ಹೆಡ್ಫೋನ್. ನನಗೆ ವಿಡಿಯೋ ಎಡಿಟಿಂಗ್ ಪ್ಲಸ್ ಸ್ಟಡಿಗೆ ಬೇಕಾಗಿತ್ತು. ಸ್ಟಡಿಗೆ ಯಾಕಪ್ಪ ಅಂದ್ರೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತೇಳಿ ಭಾಳ ದಿವಸ ತೊಗೋಬೇಕಂತ ಮಾಡತ್ತಿದ್ದೆ. ಸೊ ಅದು ತೊಗೊಳಕ್ಕಾಗೇ ಇಲ್ಲ. ಈಗ ತೊಗೋಬೇಕಂತ ಕುಂತಿದ್ದೆ. ಯಾವುದ್ರ ಒಂದು ನೋಡ್ತೀನಿ ಈಗ ಚಲೋದು ಯಾವುದೈತಿ. ರೇಂಜ್ 2000 ಒಳಗೆ ನೋಡ್ಬೇಕಂತದ. ಭಾಳ ಕಾಸ್ಟ್ಲಿ ತೊಗೊಂಡು ಯೂಸ್ ಇಲ್ಲ. ಸೊ ನೋಡ್ತೀನಿ. 1500 ಲಾಸ್ಟ್ ಅಲ್ಲಿ ತನಕ ಟ್ರೈ ಮಾಡ್ತೀನಿ. ಸಿಗ್ಲಿಕ್ಕೆ ಅಂದ್ರೆ 2000 ತನಕ ಹೋಗ್ಬೇಕು. ನೋಡ್ತೀನಿ ಯಾವುದಾದ್ರೂ ಒಂದು ಬೆಸ್ಟ್ ಹೆಡ್ಫೋನು ನೋಡಿ ಹೇಳ್ತೀನಿ ನಿಮಗೆ ಯಾವ್ದು ತೊಗೊಳತ್ತೀನಿ ಅಂತೇಳಿ. ಸೊ ಫ್ರೆಂಡ್ಸ್, ಟೀ ಅದು ಕುಡ್ಕೊಂಬಂದು ಹಾಗೆ ಓದ್ಲಾಕ ಕುಂತ್ಬಿಟ್ಟೆ. ಈಗ ಟೈಮ್ ಎಷ್ಟಾಗೈತಪ್ಪ ಅಂದ್ರೆ 8:30 ಆಗೈತೆ. ಈಗ ಸಿವಿಲ್ದೊಂದು ಸಬ್ಜೆಕ್ಟ್ ಓದ್ಲಾತಿದೆ, ಕನ್ಸ್ಟ್ರಕ್ಷನ್ ಮಟೀರಿಯಲ್ದು. ನೆಕ್ಸ್ಟ್ ಸ್ಯಾಟರ್ಡೆ ನಂದು ಎಕ್ಸಾಮ್ ಅದಲ್ಲ. ಸೊ ಬೆಂಗಳೂರಿಗೆ ಬಸ್ ಬುಕ್ಕಿಂಗ್ ಮಾಡ್ಬೇಕಂತ ಮಾಡತ್ತಿದ್ದೆ. ಯಾರು ಪ್ರೈಸಸ್ ನೋಡುವಂತ ಏನದು ಬಸ್ ಟಿಕೆಟ್ ಪ್ರೈಸ್ 680 ರೂಪೀಸ್ ಅದ. ಆಲ್ಮೋಸ್ಟ್ ಎಲ್ಲ ಸೇಮ್ ಅದಾವೆ. AC ಬಸ್ 765 ಅದ. ಬಟ್ AC ಅದಂಗಿಲ್ಲ. ಆಲ್ಮೋಸ್ಟ್ AC ಹೋಗಂಗೆ ಇಲ್ಲ. ನಾನು AC ಅಟ್ಟು ಅಡ್ಜಸ್ಟ್ ಆಗಲ್ಲ ನಮಗೆ. ಬಾಕಿ ಎಲ್ಲ ಸೇಮ್ ಅದ. ಓಲೋ 9600 1360 ಅದ. ಇದು 1020. ಹಳಿ ಓಲೋ ಕಮ್ಮಿ, ಹೊಸ ಓಲೋ ಜಾಸ್ತಿ. ನೋಡುವಂತ ಎದ್ರ ಬುಕ್ಕಿಂಗ್ ಆಗುತ್ತೆ ಅಂತೇಳಿ. ಯಾಕಪ್ಪ ಅಂದರೆ ಈ ಸಲ ನಂದು ಎಕ್ಸಾಮ್ ಈವ್ನಿಂಗ್ ಶಿಫ್ಟ್ ಅದ. SSCದವ್ರು ಈ ಸಲ ಶಿಫ್ಟ್ ಚೂಸ್ ಮಾಡೋಕ್ಕೂ ಕೊಟ್ಟಾರ ಅವರೇ. ಯಾವ ನಾವಾಗೆ ಶಿಫ್ಟ್ ಚೂಸ್ ಮಾಡ್ಕೋಬೋದು. ಡೇಟ್, ಪ್ಲೇಸ್ ಎಲ್ಲ ನಾವೇ ಚೂಸ್ ಮಾಡ್ಕೋಬೋದು. ಬಟ್ ಸೆಂಟರ್ ಅಷ್ಟೇ ಅವ್ರು ಅಲಾಟ್ ಮಾಡ್ತಾರೆ ಈ ಸಲ. ಹಂಗೆ ಮಾಡ್ಯಾರ. ಸೊ ನಮ್ಗೆ ಈಸಿ ಆಗೈತಿ. ನಾನು ನನ್ನ ಫ್ರೆಂಡ್ ಹೊಂಟೀವಿ. ಸೊ ಇಬ್ಬರು ಒಂದೇ ಡೇಟ್ ಒಂದೇ ಶಿಫ್ಟ್ ಚೂಸ್ ಮಾಡ್ಕೊಂಡೀವಿ. ಸೊ ಈಗ ನಮ್ಮ ಕಡೆ ಟೈಮ್ ಅದ. ಸೊ ಟ್ರೈನ್ದು ಚೆಕ್ ಮಾಡ್ತೀನಿ ಎಷ್ಟಾಗುತ್ತೆ ಅಂಥೇಳಿ. ಟ್ರೈನ್ನಾಗ ಹೋದ್ರೆ ಆಲ್ಮೋಸ್ಟ್ 400 ರೂಪೀಸ್ನಾಗ ಹೋಗ್ಬಿಡ್ತೀವಿ. ಇಲ್ಲಿ 680 ರೂಪೀಸ್ ನಡೆಯುತ್ತೆ. ಅದೇ ಹೋಗ್ಬೇಕಂತೇನಿಲ್ಲ. ಬಟ್ ಟೈಮ್ ಇದ್ದರೆ ಸುಮ್ಮನೆ ಹಾಕಿಲ್ಲಿ ಎಕ್ಸ್ಟ್ರಾ ರೊಕ್ಕ ಬಿಡೋದು. ಟ್ರೈನು ಚೆಕ್ ಮಾಡ್ತೀನಿ. ಬಟ್ ಈಗ ಟ್ರೈನ್ ಮಾಡ್ಬೇಕಂದ್ರೆ ತಾತ್ಕಾಲ್ನಾಗೆ ಮಾಡಬೇಕು. ತಾತ್ಕಾಲ ಥರ್ಸ್ಡೇ ಓಪನ್ ಆಗುತ್ತೆ. ತಾತ್ಕಾಲ್ನಾಗ ಸೀಟ್ ಸಿಗ್ಲಿಕ್ಕಂದ್ರೆ ಮತ್ತು ಲಾಸ್ಟಿಗೆ ಇದು ಬರಬೇಕು. ಇಲ್ಲಿ ಬಂದಾಗ ಇಲ್ಲಿಂದ ರೇಟ್ ಜಾಸ್ತಿ ಆಗಿರ್ತೈತಿ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಆಲ್ಮೋಸ್ಟ್ ಟ್ರೈನಾಗ ಸಿಗುತ್ತೆ ಅಂದ್ಕೊಂಡಿನಿ. ಅದು ಥರ್ಸ್ಡೇ ತನಕ ವೇಟ್ ಮಾಡೋನು. ಅಲ್ಲಿ ಸಿಕ್ತಂದ್ರೆ ಅಲ್ಲಿ ಬುಕ್ಕಿಂಗ್ ಮಾಡ್ಕೋತೀನಿ. ಅಲ್ಲಿ ಸಿಗ್ಲಿಕ್ಕಂದ್ರೆ ಲಾಸ್ಟಿಗೆ ಇದೇ ಗತಿ. ಅವಾಗ ಎಟ್ಟಿದ್ರೂ ಸುಮ್ಮನೆ ಮುಚ್ಕೊಂಡು ಕೊಟ್ಟು ಹೋಗ್ಬೇಕು. ಸೊ ಟ್ರೈನ್ದು ಚೆಕ್ ಮಾಡೋನು. ಆಮೇಲೆ ಈಗ ಓದೋದು ಕಂಟಿನ್ಯೂ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಟೈಮ್ ರಾತ್ರಿ 10 ಆಗೈತೆ. ಜಸ್ಟ್ ಊಟ ಮಾಡ್ಕೊಂಬಂದೆ. ಈಗೇನು ಮಾಡತ್ತೀನಪ್ಪ ಅಂದ್ರೆ ಸಂವಿಧಾನದ ಬುಕ್ ತಗೊಂಡು ಕೂತೀನಿ. ಈಗ ಒಂದು 2 ಅವರ್ಸ್ ಓದ್ಬೇಕಂತೇಳಿ. ಟೈಮ್ನು ಭಾಳ ಆಗೈತೆ. ಸೊ ರಾತ್ರಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಇದು ವ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತಾ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ವಿಡಿಯೋನ ಲೈಕ್, ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಂತ ನಿಮಗೆ.